ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ಇವತ್ತು ನಾನು ತುಂಬ ಯೂನಿಕಾಗಿ ಮನೆಯಲ್ಲಿರುವಂಥ ರೇಷನ್ ಅಕ್ಕಿಯನ್ನು ಬಳಸ್ಕೊಂಡು ನೀವು ತುಂಬಾ ಇನ್ಸ್ಟೆಂಟಾಗಿ ಜಸ್ಟ್ ಒಂದು 3 ಐಟಮ್ಸ್ ಇದ್ದರೆ ಸಾಕು, ನೀವು ಸೂಪರ್ ಡೂಪರಾಗಿ ಬೇಕ್ರಿ ಸ್ಟೈಲಲ್ಲಿ ಸಿಗುವಂಥ ಈ ಸ್ವೀಟ್ನ ನೀವು ಟ್ರೈ ಮಾಡಿ ಬಂದೆ. ರೈಸ್ ಮಿಲ್ಕ್ ಸ್ವೀಟ್ ಅಂತಲೇ ಹೇಳ್ಬೋದು. ತುಂಬ ಟೇಸ್ಟಾಗಿರುತ್ತೆ ಹಾಗೂ ಅತಿ ಕಡಿಮೆ ಸಮಯದಲ್ಲಿ ಮಾಡ್ಬೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲ್ಗೆ ಇಲ್ಲಿ ನಾನು 1 ಕಪ್ ಆಗೋಷ್ಟು ರೈಸ್ನ ತೊಗೊಂಡಿದ್ದೀನಿ. ನೀವು ಇದೇ ಪರ್ಟಿಕ್ಯುಲರ್ ಆಗಿ ಇದೇ ಥರದ ರೈಸ್ ತೊಗೋಬೇಕಂತೇನಿಲ್ಲ. ಮನೇಲಿರುವಂಥ ರೇಷನ್ ಅಕ್ಕಿ ಕೂಡ ನೀವು ತೊಗೊಂಡು, ನಾನಿಲ್ಲಿ ಬುಲೆಟ್ ರೈಸ್ನ ತೊಗೊಂಡಿದ್ದೆ. ನೀವು ರೇಷನ್ ಅಕ್ಕಿ ಮೆನ್ಷನ್ ಮಾಡಿರೋ ಪ್ರಕಾರ ಇದೇ ಥರ ಅಕ್ಕಿ ತೊಗೋಬೇಕಂತೇನಿಲ್ಲ. ರೇಷನ್ ಅಕ್ಕಿನೂ ಸಹ ತುಂಬಾ ಇನ್ಸ್ಟೆಂಟಾಗಿ ಸ್ವೀಟ್ನ ಮಾಡ್ಬೋದು. ಇದನ್ನು ನಾನು ಒಂದು 2ರಿಂದ 3 ಸಲ ಕ್ಲೀನಾಗಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಇದನ್ನು ನೀವು ಸ್ವೀಟ್ನ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾನು ಒಂದು 2ರಿಂದ 3 ಸಲ ಈ ಥರ ನೀರಲ್ಲಿ ವಾಶ್ ಮಾಡ್ಕೊಳ್ಳೋದ್ರಿಂದ ಅಕ್ಕಿಯಲ್ಲಿರುವಂಥ ಕಸ ಆಗಲಿ ಅರಳುಗಳಾಗಲಿ ಹೋಗುತ್ತೆ. ಆ ಕಾರಣಕ್ಕಾಗಿ ನೀವು ಅಕ್ಕಿಯನ್ನು ಯಾವುದೇ ರೀತಿ ನೆನೆಸೋ ನೆಸೆಸಿಟಿ ಇಲ್ಲ. ಸಿಂಪಲಾಗಿ ಅಕ್ಕಿನ 2 ಸಲ ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ. ಕಾಟನ್ ಬಟ್ಟೆ ತೊಗೊಂಡು ಕಂಪ್ಲೀಟಾಗಿ ನೀರನ್ನೆಲ್ಲ ಶೋಧಿಸ್ಕೊಂಡು ಅಕ್ಕಿಯನ್ನು ಈ ಥರ ಕಾಟನ್ ಬಟ್ಟೆ ಮೇಲೆ ಹಾಕೋದ್ರಿಂದ ಅಕ್ಕಿಯಲ್ಲಿರುವಂಥ ನೀರು ಬೇಗ ನಿಮಗೆ ಹೀರ್ಕೊಂಡ್ಬಿಡುತ್ತೆ. ಈ ಥರ ಕಾಟನ್ ಬಟ್ಟೆ ಮೇಲೆ ಒಂದು 15 ನಿಮಿಷ ಹಾಕಿದರೆ ಸಾಕು. ಬಿಸಿಲಿಗೆ ಹಾಕಬೇಕಂತೇನಿಲ್ಲ, ಒಳಗಡೆ ನೀವು ಫ್ಯಾನ್ ಗಾಳಿಗೆ ಹಾಕಿದರೆ ಸಾಕು. ಅಕ್ಕಿಯಲ್ಲಿರುವಂಥ ತೇವಾಂಶ ಕಂಪ್ಲೀಟಾಗಿ ಆಗಿ ಅದು ತಣ್ಣಗಾಗಬೇಕಂದ್ರೆ ಅಕ್ಕಿಯಲ್ಲಿ ನೀರು ಕೂಡ ಇರಬಾರ್ದು. ಈಗ ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಒಂದು ಕಡಾಯಿ ತೊಗೊಳ್ಳಿ. ಕಡಾಯಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ತೊಗೊಂಡಿದ್ದೀನಿ. ಸ್ನೇಹಿತರೆ, ಸಾಧ್ಯ ಆದಷ್ಟು ನೀವು ತುಪ್ಪದಲ್ಲೇ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಸ್ವೀಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಚೆನ್ನಾಗಿ ಒಣಗಿಸ್ಕೊಂಡಿರುವಂಥ 1 ಕಪ್ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ತುಪ್ಪ ಐ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಅಕ್ಕಿಯನ್ನು ಹಾಕೋದ್ರಿಂದ ಅಕ್ಕಿದು ಸ್ವೀಟ್ ಕೂಡ ಅಷ್ಟು ಟೇಸ್ಟ್ ಬರೋದಿಲ್ಲ. ಆ ಕಾರಣಕ್ಕಾಗಿ ನೀವು ತುಪ್ಪ ಸ್ವಲ್ಪ ಬಿಸಿ ಇರುವಾಗಲೇ, ಅಂದರೆ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಈ ಥರ ಅಕ್ಕಿಯನ್ನು ಚೆನ್ನಾಗಿ ಬಿಸಿ ಮಾಡ್ತಾ ಬಂದರೆ ಅದು ಚೆನ್ನಾಗಿ ಅಕ್ಕಿ ತುಪ್ಪನೆಲ್ಲ ಹೀರ್ಕೊಂಡು ನೆಕ್ಸ್ಟ್ ನಮಗೆ ತುಪ್ಪ ಎಲ್ಲ ನಾವೆಷ್ಟು ತುಪ್ಪ ಹಾಕಿರ್ತೀವೋ ಕಾಲು ಭಾಗ ತುಪ್ಪ ಕೂಡ ಅದು ರಿಲೀಸ್ ಆಗುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ನೀವು ರೋಸ್ಟ್ನ ಮಾಡ್ಕೊಳ್ಬೇಕು. ಈಗ ನಾನು ಸ್ವಲ್ಪ ಗ್ಯಾಸನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಪಳ ಕುದಿ ಬರ್ತಾ ಇದೆ. ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಈ ಥರ ನಾನು ಅಕ್ಕಿನ ನೋಡಿ, ತುಪ್ಪ ಎಷ್ಟು ರಿಲೀಸ್ ಆಗಿದೆ ಅಂತ. ಈ ಥರ ನೀವು ರೋಸ್ಟ್ ಮಾಡ್ಕೊಂಡಾಗ ತುಪ್ಪ ಎಲ್ಲ ನಮಗೆ ಫ್ರೀ ಆಗುತ್ತೆ. ಈಗ ಇದನ್ನ ಸೈಡಲ್ಲಿ ಅಂದರೆ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಸೈಡಲ್ಲಿಡಿ. ನೆಕ್ಸ್ಟ್ ನಾನೀಗ ಅದೇ ಕಡಾಯಿಗೆ ತುಪ್ಪವನ್ನು ತೊಗೊಂಡಿದ್ದೀನಿ. ತುಪ್ಪ ತೊಗೊಂಡು ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಸಾಧ್ಯ ಆದಷ್ಟು ಡ್ರೈ ಫ್ರೂಟ್ಸ್ನು ಕೂಡ ಜಾಸ್ತಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸ್ವೀಟ್ ತಿನ್ನಲಿಕ್ಕೆ. ಎಕ್ಸ್ಪೆಷಲಿ ಮಕ್ಕಳಿಗೆ ಕೊಡೋದ್ರಿಂದ ಅಥವಾ ಪ್ರೆಗ್ನೆನ್ಸಿ ಇರೋರು ತಿನ್ನೋದ್ರಿಂದ ತುಂಬ ಯೂಸ್ ಆಗುತ್ತೆ. ಇದನ್ನು ನಾನು ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದೇ ತುಪ್ಪದಲ್ಲಿ ನಾನು 1/4 ಕಪ್ ಆಗೋಷ್ಟು ಬಾದಾಮ್ ತೊಗೊಂಡಿದ್ದೀನಿ. ನಾನು ಯಾವುದೇ ರೀತಿ ಕಟ್ ಮಾಡ್ಕೊಂಡಿಲ್ಲ. ಇದನ್ನು ಪುಡಿ ಮಾಡ್ಕೊಳ್ಳೋದು ಕಾರಣ ಇಡಿಯಾಗಿರುವಂಥ ಡ್ರೈ ಫ್ರೂಟ್ಸ್ನೇ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ವಾಲ್ನಟ್ಸ್, ಪಿಸ್ತಾ, ದ್ರಾಕ್ಷಿ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು 2 ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ಈ 2 ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದು ಕೂಡ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ನೀವು ಚೆನ್ನಾಗಿ ರೋಸ್ಟ್ ಇಷ್ಟ ಆದರೆ ಸಾಕು. ನೋಡಿ, ಈಗ ಇದನ್ನ ತೆಗೆದುಕೊಳ್ಳಿ. ನೆಕ್ಸ್ಟ್ ನಾನೀಗ ತುಪ್ಪನೆಲ್ಲ ತೆಗೆದುಕೊಳ್ಬೇಕು. ಯಾವುದೇ ರೀತಿ ಈಗ ತುಪ್ಪವನ್ನು ಹಾಕಬೇಡಿ. ಒಂದು ಕಡಾಯಿ ತೊಗೊಳ್ಳಿ. ಕಡಾಯಿಗೆ ಅರ್ಧ ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ತೊಗೊಂಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಗ್ಯಾಸನ್ನು ಆಫ್ ಮಾಡಿಕೊಂಡು ಅರ್ಧ ಕಪ್ ಆಗುವಷ್ಟು ಹಾಲಿನ ಪುಡಿಗೆ ನಾನು ಅರ್ಧ ಕಪ್ ಆಗುವಷ್ಟು ಕಾಯಿಸಿ ಆರಿಸಿರುವಂಥ ನಾರ್ಮಲ್ ಆಗಿರುವಂಥ ಹಾಲನ್ನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. ಹಾಲನ್ನು ಹಾಕುವಾಗ ಗ್ಯಾಸನ್ನು ನೀವು ಆನ್ ಮಾಡ್ಕೊಳ್ಬೇಕಾಗುತ್ತೆ. ಕೆಲವ್ರಿಗೆ ನಿಮಗೆ ಹಾಲು ಹಾಕುವಾಗ ಗ್ಯಾಸ್ ಆನಲ್ಲೇ ಇತ್ತು ಗಂಟಾಗುತ್ತೆ ಅಂದರೆ ನೀವೇನು ಮಾಡ್ತೀರಂದರೆ ಒಂದು ಬೌಲ್ಗೆ ತೊಗೊಂಡು ಅರ್ಧ ಕಪ್ ಹಾಲಿನ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಇಲ್ಲದೇ ಇರ್ತಾರೆ, ಲಮ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಕಡಾಯಿಗೆ ಹಾಕ್ಕೊಳ್ಬೋದು. ಬಟ್ ನನಗೆ ತುಂಬ ಅಭ್ಯಾಸ ಇರೋದ್ರಿಂದ ನಾನು ಯಾವುದೇ ರೀತಿ ಗಂಟುಗಳು ಬರಲಾರ್ದಂಗೆ ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡು ತುಂಬ ತಿಕ್ಕಾಗಬೇಕಿದು. ಇದು ಸ್ವಲ್ಪ ತುಂಬ ಟೈಮ್ ಹಿಡಿಯುತ್ತೆ. ಅಂದರೆ ಅದೆಲ್ಲ ಚೆನ್ನಾಗಿ ಕೋವಾ ಸ್ಟ್ರೆಚ್ಚರ್ಗೆ ಬರಬೇಕು. ಈಗ ನೀವು ನೋಡ್ತಿರ್ಬೋದು 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಮತ್ತೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಟ್ರೆಚ್ಚರ್ಗೆ ಬರೋ ತನಕ ನೀವು ತುಂಬಾ ವೆಯ್ಟ್ ಮಾಡಬೇಕು. ಈಗ ನಮಗೆ ಕೋವಾ ರೆಡಿ ಆಗ್ತಾ ಇದೆ. ಇಷ್ಟಾದರೆ ಸಾಕು. ಈ ಸ್ಟೆಪ್ಪನ್ನು ನೀವು ಖಂಡಿತವಾಗ್ಲೂ ಮಿಸ್ ಮಾಡಿ ಸ್ವಲ್ಪ ಪೇಷನ್ಸ್ ಇರಬೇಕಷ್ಟೇ. ಇದಕ್ಕೆ ನಾನು ಹೇಳಿದ್ನಲ್ಲ, ನನಗೆ ಗಂಟುಗಳಾಗಬಾರ್ದಂದರೆ ಒಂದು ಬೌಲಲ್ಲಿ ಹಾಕ್ಕೊಂಡು ನೀವು ನೆಕ್ಸ್ಟ್ ಕಡಾಯಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಖಂಡಿತವಾಗ್ಲೂ ಗಂಟಾಗೋದಿಲ್ಲ. ಇದು ಎಲ್ಲ ಕೋವಾ ಸ್ಟ್ರೆಚ್ಚರ್ಗೆ ಬಂದಮೇಲೆ ಒಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಅದು ಈ ಥರ ಸ್ಪೂನಿಂದ ಅಗಲವಾಗಿ ಮಾಡಿ ಅದು ಆರುತ್ತೆ.
ಪೂರ್ತಿಗೆ ಹಾರಲಿಕ್ಕೆ ಬಿಡಬೇಡಿ. ನಾವು ರೆಡಿ ಮಾಡೋ ಅಷ್ಟಿಗೆ ಅದು ಎಷ್ಟು ತಣ್ಣಗಾಗುತ್ತೋ ಅಷ್ಟೇ ಇರಲಿ. ಇಷ್ಟು ಮಾಡಿಕೊಂಡು ಇದನ್ನ ಸೈಡಲ್ಲಿಡಿ. ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಅಂದರೆ ಗೋಡಂಬಿ ಹಾಗೂ ಬಾದಾಮಿಯನ್ನು ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀವು ಪೌಡರ್ ಮಾಡಿಕೊಂಡು ಬರಬೇಕಾಗುತ್ತೆ. ನಿಮಗೆ ಪೌಡರ್ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ ಅನ್ನೋರು, ಸೊ ಪೌಡರ್ ಬೇಡ ಅನ್ನೋರು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಸಿಂಪಲಾಗಿ ರೋಸ್ಟ್ ಕೂಡ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು. ಬಟ್ ನಾನು ಈ ಥರ ಸ್ವಲ್ಪ ತರಿಯಾಗಿದ್ದನ್ನು ಪೌಡರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿಯಲ್ಲಿ ಇದನ್ನು ಹಾಕೋದ್ರಿಂದ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ಇದನ್ನು ಪೌಡರ್ ಮಾಡಿಕೊಂಡು ಒಂದು ಸೈಡಲ್ಲಿಡಿ. ನೆಕ್ಸ್ಟ್ ನಾವೇ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿನ ತೊಗೊಂಡು ಈಗ ನೀವು ನೋಡ್ತಿರ್ಬೋದು, ಇದು ಕಂಪ್ಲೀಟಾಗಿ ಸ್ವಲ್ಪ ತುಪ್ಪ ಎಲ್ಲ ಕೆಳಗಡೆ ಇಳ್ದಿರ್ಬೇಕಂದ್ರೆ ನೀವು ಈ ಥರ ಜರಡಿಯಲ್ಲಿ ಅಕ್ಕಿಯನ್ನು ಹಾಕಿದರೆ ಅದು ತುಪ್ಪ ಎಲ್ಲ ಕೆಳಗೆ ಇಳುತ್ತೆ. ನಿಮಗೆ ಮಿಕ್ಸಿ ಜಾರ್ಗೆ ಹಾಕಲಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಈ ರೈಸ್ನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಇದು ಪೂರ್ತಿಯಾಗಿ ಸಣ್ಣದಾಗಿ ಪೌಡರ್ ಆಗಬೇಕು. ಅಂದರೆ ನಮಗೆ ಅಕ್ಕಿ ಥರ ಫೀಲ್ ಅನಿಸ್ಬಾರ್ದು. ನಾವು ರೈಸ್ನ ತಿಂತಿದ್ದೀವಿ ಕಚ್ಚಿ ಥರ ಅನಿಸ್ಬಾರ್ದು. ಸೊ ಕಂಪ್ಲೀಟಾಗಿ ನೀವು ಪೌಡರ್ ಥರ ಆಗಬೇಕು. ಇಷ್ಟು ಪೌಡರ್ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಪೌಡರ್ನ ಮಾಡಿಕೊಂಡು ಯಾವ ಬೌಲಲ್ಲಿ ನೀವು ಮಿಕ್ಸ್ ಮಾಡ್ತೀರೋ ಸೊ ಆ ಮಿಕ್ಸಿಂಗ್ ಬೌಲ್ನ ತೊಗೊಂಡು ಅದಕ್ಕೆ ನಾವು ರೆಡಿ ಮಾಡಿ ಅಂದರೆ ಪೌಡರ್ ಮಾಡಿರುವಂಥ ಅಕ್ಕಿನ ಇದಕ್ಕೆ ಚೆನ್ನಾಗಿ ಒಂದು ಬೌಲಲ್ಲಿ ಹಾಕ್ಕೊಳ್ಬೇಕು. ಸೊ ಇಷ್ಟಾದರೆ ಸಾಕು. ಈಗ ನಾವು ಆಗಲೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಕೋವಾನ, ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಂದ್ರೆ ಅದನ್ನು ಇದನ್ನು ಸೇರಿ ಎರಡನ್ನೂ ಕಂಪ್ಲೀಟಾಗಿ ನೀವು ಮಿಕ್ಸ್ನ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಈಗ ನಾವೆರಡು ಮಿಕ್ಸ್ ಮಾಡಿದ ತಕ್ಷಣ ಇದು ಮಾವ ಹಾಕಿದ್ದೀವಿ ಅಂದರೆ ಕೋವಾ ಹಾಕಿದ್ವಿ ಅಂತ ಅನಿಸ್ಬಾರ್ದು. ಅಷ್ಟು ಚೆನ್ನಾಗಿ ನಿಮ್ಗೆ ಎಷ್ಟು ಸಾಧ್ಯನೋ ನೀವು ಅಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ, ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಯಾವ ಥರ ಇದೆ, ನಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ಅದನ್ನೆಲ್ಲ ಚೆನ್ನಾಗಿ ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಕೂಡ ಒಂದು ಪೌಡರ್ ಥರ ನಿಮಗೆ ಫೀಲ್ ಅನಿಸ್ಬೇಕು. ಅಷ್ಟು ಚೆನ್ನಾಗಿ ನೀವೆಲ್ಲದು ಮಿಕ್ಸ್ ಮಾಡಿದಾಗ ಮಾತ್ರ ಇದು ಕೋವಾ ಟೇಸ್ಟು ನಮಗೆ ಅಕ್ಕಿ ಸ್ವೀಟ್ನಲ್ಲಿ ತಿನ್ನಬೇಕಾದ್ರೆ ಬರುತ್ತೆ. ಫೈನಲಾಗಿ ನೋಡಿ, ಈ ಥರ ನಾನು ಕೋವಾ ಹಾಕಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ. ಇಷ್ಟು ಚೆನ್ನಾಗಿ ನೀವು ಪೌಡರ್ನ ಮಾಡಿಕೊಂಡು ಯಾವುದೇ ರೀತಿ ಗಂಟುಗಳು ಉಂಡೆಗಳು ಇಲ್ಲೇ ಇರೋ ಥರ ಪೌಡರ್ ಮಾಡಿ ಸೈಡಲ್ಲಿಡಿ. ನೆಕ್ಸ್ಟ್ ನಾನು ಅದಕ್ಕೆ ಬೇಕಾದಂಥ ಸ್ವೀಟ್ಗೆ 1 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲಕ್ಕೆ ನಾನು ಜಸ್ಟ್ ಇಲ್ಲಿ ಬೆಲ್ಲ ಕರಗುವಷ್ಟು ಮಾತ್ರಕ್ಕೆ ನೀರನ್ನು 1 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಬೆಲ್ಲಕ್ಕೆ 1 ಕಪ್ ಆಗುವಷ್ಟು ನೀರನ್ನ ತೊಗೊಳ್ಬೇಕಾಗುತ್ತೆ. ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಇದಕ್ಕೆ ಯಾವುದೇ ರೀತಿ ನೀವು ಪಾಕ ಬರಬೇಕು, ಎಳೆ ಥರ ಪಾಕ ಬರಬೇಕಂತ ಖಂಡಿತವಾಗ್ಲೂ ಇಲ್ಲ. ಇದು ಚೆನ್ನಾಗಿ ನಮಗೆ ಬೆಲ್ಲ ಕರಗುವಷ್ಟು ನೀರನ್ನು ಹಾಕಿದರೆ ಸಾಕು. ಕೆಲವರು ತುಪ್ಪದಲ್ಲೇ ಬೆಲ್ಲವನ್ನು ಕರಗಿಸ್ಕೊಳ್ತಾರೆ. ಸೊ ನೀವು ಹಂಗೂ ಕೂಡ ಮಾಡ್ಬೋದು. ಬಟ್ ನಾನು ಅಕ್ಕಿನ ಉರಿಬೇಕಾದ್ರೆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಈಗ ನಾನು ನೀರನ್ನು ಹಾಕ್ಕೊಂಡು ಬೆಲ್ಲವನ್ನು ಚೆನ್ನಾಗಿ ಕರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲೋ ಫುಡ್ ಕಲರ್ ಅಂದರೆ ಆರೆಂಜ್ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಫುಡ್ ಕಲರ್ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಈಗ ಚೆನ್ನಾಗಿ ಒಂದು ಕುದಿ ಬಂದಿದೆ. ಇಷ್ಟು ಕುದಿ ಬಂದರೆ ಸಾಕು. ನೀವು ಯಾವುದೇ ರೀತಿ ಜಾಸ್ತಿ ಕುದಿ ಬರೋ ಅವಶ್ಯಕತೆಯೇ ಇಲ್ಲ. ಈ ಥರ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನಾವು ಪೌಡರ್ ಮಾಡಿ ಅಂದರೆ ಕೋವಾ ಹಾಗೂ ಅಕ್ಕಿನ ಚೆನ್ನಾಗಿ ಎರಡು ಮಿಕ್ಸ್ ಮಾಡಿರ್ತೀವಲ್ವ, ಆ ಪೌಡರ್ನ ಈಗ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಗಂಟುಗಳೇನು ಇರಬಾರ್ದು. ಇಲ್ಲಿ ಸ್ವಲ್ಪ ನಿಮಗೆ ತುಂಬ ಪೇಷನ್ಸ್ ಬೇಕಾಗೋ, ಕೈ ಬಿಡದೆ ಇರೋ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಿರ್ಬೋದು ಮೇಲೆಲ್ಲ ಸ್ವಲ್ಪ ಉಂಡೆ ಥರ ಚಿಕ್ಕದಾಗಿ ಗಂಟುಗಳ ಥರ ಕಾಣಿಸ್ತಾ ಇದೆ. ಅದ್ಯಾವುದು ನಿಮಗೆ ಕಾಣಿಸ್ಬಾರ್ದು ಅಂದರೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗಂಟುಗಳು ಬರದೇ ಇರೋ ಥರ ನೀವು ರೋಸ್ಟ್ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವಾಗಲೇ ಗೋಡಂಬಿ ಹಾಗೂ ಬಾದಾಮಿನ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ. ನೀವು ನೋಡ್ತಿರ್ಬೋದು ನಾನು ಕೈ ಬಿಡದೇ ಇರೋ ಥರ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನೋಡಿ, ಬರ್ತಾ ಬೆಲ್ಲ ಕೂಡ ಚೆನ್ನಾಗಿ ಅಕ್ಕಿ ಹಾಗೂ ಕೋವಾದಲ್ಲಿ ಚೆನ್ನಾಗಿ ಮಿಕ್ಸ್ ಹಾಕ್ಕೊಂಡು ಈಗ ತಿಕ್ಕಾಗಿ ಬರ್ತಾಯಿದೆ. ಅಂದರೆ ನಾವು ಸ್ವೀಟ್ ಮಾಡೋ ಹದಕ್ಕೆ ಅಥವಾ ನೀವು ಉಂಡೆ ಕೂಡ ಮಾಡ್ಬೋದು. ಈ ಥರ ಚೆನ್ನಾಗಿ ಕೈ ಬಿಡದೇ ಇರೋ ಥರ ನೀವು ಒಂದು 7 ರಿಂದ 8 ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡಲೇಬೇಕು. ಈ ಥರ ನೀವು ಸ್ವಲ್ಪ ಸ್ಪೂನ್ ರಬ್ಬರ್ ಥರ ಇದ್ದರೆ ಬೇಗ ಉಂಡೆಗಳೇನಾದರೂ ಇದ್ದರೆ ಚಿಕ್ಕದಾಗಿ ಗಂಟುಗಳಿದ್ದರೆ ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ. ಈ ಥರ ಸ್ವಲ್ಪ ಚೆನ್ನಾಗಿ ಕುದಿನೂ ಬರಬೇಕು. ಅದು ಚೆನ್ನಾಗಿ ಉಂಡೆ ಮಾಡೋ ಹದಕ್ಕೆ ಅಥವಾ ಸ್ವೀಟ್ ಮಾಡೋ ಹದಕ್ಕೂ ಕೂಡ ನಮಗೆ ಬರಬೇಕು. ನೀವು ನೋಡ್ತಿರ್ಬೋದು ಆಲ್ರೆಡಿ ನಾವು ಹಾಕಿದ ತಕ್ಷಣ ಯಾವ ರೀತಿ ಇತ್ತು, ಈಗ ಯಾವ ಥರ ಆಗ್ತಾಯಿದೆ ಅಂತ. ನೋಡಿ ಈಗ ಎಷ್ಟು ಚೇಂಜ್ ಆಗಿದೆ ಅಂತ. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಒಂದು 2 ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಒಂದು
ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಂದರೆ ನಮಗೆ ಸ್ವೀಟ್ ಮಾಡೋದಕ್ಕೆ ಪರ್ಫೆಕ್ಟಾಗಿ ಅಥವಾ ಉಂಡೆ ಮಾಡೋ ಹದಕ್ಕೂ ಕೂಡ ಬರುತ್ತೆ. ನೀವು ನೋಡ್ತಿರ್ಬೋದು. ಈಗ ಒಂದು 2 ನಿಮಿಷ ನೀವು ಗ್ಯಾಸನ್ನು ಆನಲ್ಲೇ ಇಟ್ಕೊಂಡು ಪೂರ್ತಿಯಾಗಿ ಲೋ ಫ್ಲೇಮ್ ಮಾಡಿಕೊಂಡು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡಿ ಈಗ ನೋಡಿ ನಮಗೆ ಅದು ಸ್ವೀಟ್ ಮಾಡೋ ಹದಕ್ಕೆ ಕಂಪ್ಲೀಟಾಗಿ ಬರುತ್ತೆ. ಈಗ 2 ನಿಮಿಷ ನಾನೀಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. 2 ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ. 2 ನಿಮಿಷ ಆದಮೇಲೆ ಈಗ ಓಪನ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ನೋಡಿ ನಾನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿದ್ದೆ. ಸೊ ನೋಡಿ ಈಗ ಕಂಪ್ಲೀಟಾಗಿ ನಮಗೆ ಉಂಡೆ ಮಾಡೋ ಹದಕ್ಕೆ ರೆಡಿಯಾಗಿದೆ. ಇಷ್ಟಾದರೆ ಸಾಕು ಸ್ನೇಹಿತರೆ, ನೀವು ಯಾವುದೇ ರೀತಿ ಹೆದರೋ ನೆಸೆಸಿಟಿ ಇಲ್ಲ, ತುಂಬ ಚೆನ್ನಾಗಿ ನಮಗೆ ರೆಡಿಯಾಗುತ್ತೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಂಬಿಡಿ. ಒಂದು ನಿಮಿಷ ಆದರೆ ಸಾಕು. ಕೆಳಗಡೆ ಇಳಿಸ್ಕೊಂಡು 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಆಮೇಲೆ ತೆಗೀರಿ. ಈಗ ನಾನು ಉಂಡೆ ಮಾಡೋ ಹದಕ್ಕೂ ಬಂದಿದೆ, ಸ್ವೀಟ್ ಮಾಡೋ ಹದಕ್ಕೂ ಬಂದಿದೆ. ನಿಮಗೆ ಉಂಡೆ ಬೇಕಿದ್ದರೆ ಉಂಡೆ ಮಾಡ್ಕೊಳ್ಳಿ, ಸ್ವೀಟ್ ಬೇಕಿದ್ದರೆ ಸ್ವೀಟ್ನ ಮಾಡ್ಕೊಳ್ಳಿ. ಬಟ್ ನಾನು ಉಂಡೆ ಜಾಸ್ತಿ ಮಾಡಿರೋದ್ರಿಂದ ಸ್ವೀಟ್ನ ಮಾಡೋಣ ಅಂಥೇಳಿ ಸ್ವೀಟ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಈ ಥರ ಟ್ರೈ ತೊಗೊಳ್ಳಿ ಅಥವಾ ಪ್ಲೇಟ್ಸ್ ಆದರೂ ತೊಗೊಳ್ಳಿ. ಇದೇ ಥರ ಬಾಕ್ಸ್ ಬೇಕಂತೇನಿಲ್ಲ, ಬಟ್ ನಾನು ಮನೆಯಲ್ಲಿ ಖರ್ಜೂರದ ಬಾಕ್ಸ್ ಇತ್ತು, ಅದರಲ್ಲಿ ಹಾಕಿದ್ದೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ದೀನಿ. ಬಿಸಿ ಇರುವಾಗ ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಕ್ಸ್ಗೆ ಸ್ವೀಟ್ ಆಗಲಿ ಅಥವಾ ಏನನ್ನಾದರೂ ಬಿಸಿ ಇರುವಾಗ ಹಾಕಬಾರ್ದು. ಸೊ ಆ ಕಾರಣಕ್ಕಾಗಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಅದೆಲ್ಲ ಚೆನ್ನಾಗಿ ತುಪ್ಪವನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಕೆಳಗಡೆ ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಹಾಕಿ ಈ ಸ್ವೀಟ್ನ ಹಾಕ್ಕೊಡ್ಬೋದು. ಬಟ್ ನಾನು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ಹಾಕಿಲ್ಲ. ನೆಕ್ಸ್ಟ್ ಕಟ್ ಮಾಡುವಾಗ ಮೇಲೆ ಡೆಕೋರೇಷನ್ ಮಾಡಿದ್ದೀನಿ ಅಷ್ಟೇ. ಈಗ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ನೋಡಿದರೆ ಸಾಕು ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಸ್ವೀಟ್ ಬಂದಿತ್ತು. ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು, ಈ ಥರ ಅಕ್ಕಿಯಿಂದನೂ ಈ ಥರ ಸ್ವೀಟ್ನ ಮಾಡ್ಬೋದಾ ಅಂತ. ನೀವೇನಾದರೂ ಹೊರಗಡೆ ಹೋಗಿ ಬೇಕ್ರಿಗಳಲ್ಲಿ ಸ್ವೀಟ್ನ ತಿನ್ನೋದಕ್ಕಿಂತ ಮನೇಲೇ 1 ಕಪ್ ರೇಷನ್ ಅಕ್ಕಿ ಇದ್ದರೆ ಸಾಕು, ತುಂಬ ಚೆನ್ನಾಗಿ ಇನ್ಸ್ಟೆಂಟಾಗಿ ನೀವು ಸ್ವೀಟ್ನ ಮಾಡ್ಬೋದು. ಸೊ ನೋಡಿ ಈಗ ನಾನು ಚೆನ್ನಾಗಿ ಅಂದರೆ ಪ್ರೆಸ್ ಮಾಡ್ತಾಯಿದ್ದೀನಿ. ಎಲ್ಲದು ಒಂದೇ ಸೈಜಲ್ಲಿರಬೇಕು. ನಿಮಗೆ ಈ ಥರ ಬಾಕ್ಸ್ ಇಲ್ಲ ಅನ್ನೋರು ಪ್ಲೇಟಲ್ಲೇ ತುಂಬ ಚೆನ್ನಾಗಿ ಕೂಡ ನಿಮಗೆ ಬೇಕಾದಂಥ ಸೈಜಲ್ಲಿ ಶೇಪಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಈಗ ಇದ್ರ ಮೇಲೆ ಕ್ಯಾಪ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಪ್ಲೇಟ್ಸಲ್ಲಿ ಮಾಡೋದಾದರೆ ಹಾಗೆ ಇಡಿ. ಇದು ಕ್ಯಾಪ್ ಇರೋದ್ರಿಂದ 1 ಅವರ್ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. 1 ಅವರ್ ಆದಮೇಲೆ ನಾನೀಗ ತೆಗೆದು ಕೂಡ ನಿಮಗೆ ಕಂಪ್ಲೀಟಾಗಿದ್ದು ಸ್ವೀಟ್ ಚೆನ್ನಾಗಿ ಬಂದಿದೆ. ಈಗ ನನಗೆ ಬೇಕಾದಂಥ ಶೇಪಲ್ಲಿ ಸೈಜಲ್ಲಿ ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪ್ಲೇಟ್ಸಲ್ಲಿ ಮಾಡೋದಾದರೆ ನಿಮಗೆ ಬೇಕಾದಂಥ ಶೇಪಲ್ಲಿ ಸೈಜಲ್ಲಿ ನೀವು ನಿಧಾನವಾಗಿ ಕಟ್ ಮಾಡ್ಕೊಳ್ಬೋದು. ಸೊ ಯಾವುದೇ ರೀತಿ ಒಂದ್ಕೊಂದು ಅಂಟೋದಿಲ್ಲ. ತುಂಬ ಚೆನ್ನಾಗಿ ನಾವು ಮಾಡಿದಂಥ ಶೇಪಲ್ಲಿ ನಮಗೆ ಸ್ವೀಟ್ ಕೂಡ ರೆಡಿ ಆಗುತ್ತೆ. ನೀವು ಬೇಕಿದ್ರೆ ಉಂಡೆ ಕೂಡ ಮಾಡ್ಕೊಳ್ಬೋದು. ಸೊ ಆ್ಯಸ್ ಯುವರ್ ಲೈಕ್. ಈಗ ನಾನು ಈ ಥರ ಕಾಲಮ್ಸಲ್ಲಿ 3 ಬಾಕ್ಸ್ ಶೇಪಲ್ಲಿ ನಾನೀಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟಾದರೆ ಸಾಕು. ಖಂಡಿತವಾಗ್ಲೂ ಸ್ನೇಹಿತರೆ, ನೀವೇನಾದರೂ ಬೇಸಿಗೆಯಲ್ಲಿ ಈ ಸಮ್ಮರಲ್ಲಿ ಏನಾದರೂ ಮನೆಯಲ್ಲಿ ಮಕ್ಕಳಿಗೆ ಸ್ವೀಟ್ನ ಮಾಡ್ಕೊಡ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ಈ ಸ್ವೀಟ್ನ ಮಾಡಿಕೊಡಿ. ತುಂಬ ಟೇಸ್ಟಾಗಿರುತ್ತೆ ಹಾಗೂ ಹೆಲ್ದಿಯಾಗೂ ಕೂಡ ಇರುತ್ತೆ. ಕ್ವಿಕ್ಕಾಗಿ ಮಾಡ್ಬೋದು. ಮನೇಲಿರುವಂಥ ಐಟಮ್ಸ್ನೇ ಹಾಕಿ ನೀವು ಮಾಡ್ಬೋದು. ನೆಕ್ಸ್ಟ್ ನಾನೀಗ ಕಲರ್ ಪೇಪರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಮನೇಲಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಸ್ವೀಟ್ ಕಲರ್ ಪೇಪರ್ ಇರುತ್ತಲ್ವ, ಸೊ ಸಿಲ್ವರ್ ಪೇಪರ್ ಅಂತಾರಲ್ವ, ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಫೈನಲ್ ಆಗಿ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿದರೆ ನಮಗೆ ತುಂಬ ಇನ್ಸ್ಟೆಂಟಾಗಿ ರೇಷನ್ ಅಕ್ಕಿಯಿಂದ ನೀವು ಯಾವ ಥರ ಸ್ವೀಟ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ನೀವೇನಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸಿ. 15 ಡೇಸ್ವರೆಗೂ ನೀವು ತುಂಬ ಚೆನ್ನಾಗಿ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಒಳಗಡೆ ಮಾತ್ರ ತುಂಬ ಸಾಫ್ಟಾಗಿ ಬಂದಿತ್ತು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.